ಕರೆಕ್ಟ್ ಆಗಿ ಓದ್ಲಿ. JJM ಎಷ್ಟು ಕೊಡ್ಬೇಕು, ಸ್ವಲ್ಪ ಕೇಂದ್ರ ಸರ್ಕಾರದಿಂದ ಎಷ್ಟು ಕೊಡ್ಬೇಕು ಹೇಳಿ. ಇಲ್ಲೆಲ್ಲ ಕೂತಿದ್ದಾರೆ, ಅರ್ಗ ಜ್ಞಾನೇಂದ್ರ ಸಾಹೇಬ್ರು ಕೂತಿದ್ದಾರೆ, ಸಿದ್ದು ಸೌದಿ ಸಾಹೇಬ್ರು ಕೂತಿದ್ದಾರೆ. ಬಂದಿದ್ಯಾ ಸರ್ ಪಂಚಾಯತ್ ರಾಜ್ ಇಂದ? ಬಂದಿದ್ಯಾ? ಎಷ್ಟು ಬಂದಿದೆ ಹೇಳಿ ಸರ್? 2500 ಕೋಟಿ ಇನ್ನಾನು ಕೇಂದ್ರ ಸರ್ಕಾರದಿಂದ ಬರಬೇಕು. ನಮ್ಮ ಅವಧಿನೇ ಮುಗ್ದೋಯ್ತು ಪಂಚಾಯತ್ ರಾಜ್ದು. ಪತ್ರ ಬರ್ದಿ ಸಾಕಾಗಿದೆ ನಮ್ಗೆ, ಅಲ್ಲಿ ಹೋಗಿ ಕೈಕಾಲ್ ಬಿದ್ದಿ ಸಾಕಾಗಿದೆ ನಮ್ಗೆ. ಎಲ್ಲಿದೆ ಹೇಳಿ? 2500 ಗ್ರಾಮ ಪಂಚಾಯತ್ ಸರ್, ಗ್ರಾಮ ಪಂಚಾಯತ್ ಪೂರ್ಣ ರಾಜ್ಯ ಸರ್ಕಾರ ಕೊಟ್ಟಿರೋದು ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ದುಡ್ಡು ಬಂದಿದ್ಯಾ ಹೇಳಿ? ಹೇಳಿ, ಗ್ರಾಮ ಪಂಚಾಯತ್ ದುಡ್ಡು ಬಂದಿದ್ಯಾ ನಿಮಗೆ? ಕುಷ್ಟಗಿಗೆ ಬಂದಿದ್ಯಾ, ಶಿವಮೊಗ್ಗ ಬಂದಿದ್ಯಾ? ಏನ್ ದೊಡ್ಡ ಐಸಾನ್ ಮಾಡ್ದಂಗೆ ಮಾಡ್ತಾ ಇದ್ದೀರಾ? ಅವ್ರು ಕೊಡ್ಬೇಕಾಗಿರೋ ದುಡ್ಡು ನಾವ್ ಕೊಟ್ಬಿಟ್ಟು ನಿಮ್ ಮರ್ಯಾದೆ ಹೋಗುತ್ತೆ ಅಂತೆ. ನಿಮ್ ಮರ್ಯಾದೆ ಉಳಿಸ್ಕೊಳ್ಳಿ ಫಸ್ಟ್ ಹೇಳಿ. ಎಲ್ಲ ಹೇಳಿ. JJM ಎಷ್ಟು ಕೊಡ್ಬೇಕು, ಪಂಚಾಯತ್ ರಾಜ್ ಎಷ್ಟು ಕೊಡ್ಬೇಕು ಏನೂ ಕೊಟ್ಟಿಲ್ಲ ಅಂತ ಹೇಳಾದ್ರೆ ಅದನ್ನ ಹೇಳಾತಾರ. ದಯವಿಟ್ಟು ನಾನು ಏನಾದ್ರು ಹೇಳ್ಬಿಟ್ರೆ ರಾಜ್ಯ ಸರ್ಕಾರ ಮರ್ಯಾದೆ ಕಳ್ಕೊಂಡ್ಬಿಡ್ತೀವಿ. ರೆಡಿ ಇದೀವಿ ಹೇಳಿ. ನಮ್ಗೆ ಎಷ್ಟು ಕೊಡ್ಬೇಕು ಹೇಳಿ? JJM ನಲ್ಲಿ ಎಷ್ಟು ಕೊಡ್ಬೇಕು ಹೇಳಿ? ನಮ್ಮ ಅವ್ರ ಪಾಲು ಕೂಡ ನಾವು ಕೊಟ್ಟಿದೀವಿ. ಮತ್ತೆ ಇದು ಬೇರೆ ರಾಜ್ಯ ಸರ್ಕಾರನೇ ಕೊಟ್ಟಿರೋದು, ಕೇಂದ್ರ ಸರ್ಕಾರ JJM ಇಂದು ಇದರ ಪರಿಣಾಮವಾಗಿ 11 ಸಾವಿರ ಹೇಳಿ ನಮ್ಮ ಹತ್ರ ಅಂಕಿಅಂಶಗಳಿದ್ದಾವೆ. ಯುಸಿ ಸಲ್ಲಿಸ್ತೇನೆ ಇವತ್ತು ನೋಡಿ. ನೀವು ಕೇಂದ್ರ ಸರ್ಕಾರದ ಬಗ್ಗೆ ಈ ರಾಜ್ಯಕ್ಕೆ ಕೆಮಿಕಲ್ ಫರ್ಟಿಲೈಸರ್ ಎಷ್ಟು ಬರ್ತದೆ, ಸಬ್ಸಿಡಿ ಎಷ್ಟು ಬರ್ತದೆ, ನೀವು ಇಲ್ಲಿಂದ ಟ್ಯಾಕ್ಸ್ ಕಳ್ಸಿದೀವಿ ಅಂತ ಹೇಳಿ ಬಬ್ಬಿ ಹೊಡಿಯೋದು, ಅಲ್ಲಿಂದ ಬರುವಂತ ಹಣ ಹೇಳೋದೇ ಇಲ್ಲ ಇವರು. ಒಂದು ಚೀಲ ಗೊಬ್ಬರಕ್ಕೆ ಸರ್ ಎಷ್ಟು ಸಬ್ಸಿಡಿ ನೋಡಿ, ಕರ್ನಾಟಕ ಉಪಯೋಗಿಸ್ತಾ ಇದೆ. ಇಲ್ಲ, ಜ್ಞಾನೇಂದ್ರ ಸಾಹೇಬ್ರು ಒಂದು ಗಂಭೀರವಾದಂತಹ ಆರೋಪ ನಮ್ಮ ರಾಜ್ಯ ಸರ್ಕಾರದ ಮೇಲೆ ಮಾಡಿದ್ದಾರೆ. UC ಟೈಮಿಂಗ್ ಕೊಟ್ಟಿಲ್ಲ ಅಂತ. ಇದು ಮುಂಚೆನೂ ಹೇಳಿದೀನಿ ಅಧ್ಯಕ್ಷರೇ. ನಾವು ಯುಟಿಲೈಸೇಷನ್ ಸರ್ಟಿಫಿಕೇಶನ್ 2019-20 it was submitted on 2/2/2021. Utilization certificate for financial year 2021 submitted on 01/07/2022. Utilization certificate for financial year 21-22 submitted on 23/12/2022. Utilization certificate for financial year 22-23 submitted on 29/01/2024. Provisional utilization certificates for financial year 24-25 submitted on 10/10/25. ಯಾವ್ದು ಕೊಟ್ಟಿಲ್ಲ ಹೇಳಿ? ನಿಮ್ಮ ಕೇಂದ್ರ ಸರ್ಕಾರದ ಸಚಿವರೇ ಸುಳ್ಳು ಉತ್ತರ ಕೊಟ್ಟಿದ್ದಾರೆ. ಅಲ್ಲಿ ದಾಖಲೆಗಳನ್ನ ಕೊಟ್ಟಿದ್ದೀವಿ. ಪದೇ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕುಡ್ಸೋದ್ ಕೆಲಸ ಮಾಡಬಾರ್ದು. ಅವರು ಸುಳ್ಳು ಉತ್ತರ ಕೊಟ್ಟರೆ ದಾಖಲೆ ತೋರಿಸಿ, ಪ್ರಿವಿಲೇಜ್ ಹಾಕ್ರಿ. ಅವ್ರ ಹತ್ರ ದಾಖಲೆ ಇದೆ, ನಾವು ಕೊಟ್ಟಿಲ್ಲ ಅಂತ ತೋರಿಸ್ಬಿಡ್ಲಿ. ಇದ್ರೆ ನೀವ್ ರಾಜೀನಾಮೆ ಕೊಡ್ತೀರಾ? ನೀವ್ ರಾಜೀನಾಮೆ ಕೊಡ್ತೀರಾ? ಇಲ್ಲ, ಇಲ್ಲಿ ಕೊಡಿ. PSC ನಲ್ಲಿ ಚರ್ಚೆ ಆಗಿದೆ. ಇದು ಚರ್ಚೆ ಆಗಿದ್ರೆ ನೋಡಿ. ಈಗ ನೀವೇನ್ ಹೇಳಿದ್ರಿ? ನಿಮ್ಮ ದಾಖಲೆಗಳನ್ನ ಸಬ್ಮಿಟ್ ಮಾಡ್ತಾ ಇದ್ದೀನಿ, ನೀವು ಕೊಡ್ತೀರಾ? ಅವ್ರ ದಾಖಲೆ ಕರೆಕ್ಟ್. ಒಂದ್ ಸೆಕೆಂಡ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಈಗ ವಿಚಾರ ಏನಿದೆ, ನಿಮ್ಗೆ ಸೆಂಟ್ರಲ್ ಇಂದ ಗ್ರಾಂಟ್ ಬರಬೇಕು, ಹೌದಾ? ನೀವೇನ್ ಹೇಳ್ತಾ ಇದ್ದೀರಿ? UC ಕೊಡ್ಲಿಲ್ಲ ಅಂತ ಹೇಳಿ, ಹೌದಾ? ಅವ್ರು ಹೇಳ್ತಾರೆ ವಿತ್ ಪ್ರೂಫ್ ನಾವು ಯುಟಿಲೈಸೇಷನ್ ಸರ್ಟಿಫಿಕೇಟ್ ನಾವು ಕೊಟ್ಟಿದ್ದೇವೆ, ಅದನ್ನು ಆದ್ರೂ ಕೂಡ ನಮಗೆ ಕೇಂದ್ರದ್ದು ನಮಗೆ ಕೊಡ್ಲಿಲ್ಲ. ಒಂದ್ ಸೆಕೆಂಡ್, ನಾವು ಮೀಟಿಂಗ್ ಹೋಗಿ ಕೇಳುವಾಗ, ಮೀಟಿಂಗ್ ನಲ್ಲಿ ಡೆಲ್ಲಿಯಲ್ಲಿ ಕೂತು ಕೇಳುವಾಗ ಅದೊಂದು ಫೈನಾನ್ಸ್ ಒಂದು ಬಿಟ್ಟು ಬೇರೆ ಮಾತಾಡಿ ಅಂತ ಹೇಳಿದ್ದಾರೆ ಅಂತ ಮಂತ್ರಿಗಳು ಹೇಳಿದ್ದಾರೆ. ಈಗ ಆ UC ಕೊಟ್ಟಂತ ಕಾಪಿ ನೀವು ತೆಕ್ಕೊಂಡು ಏನಾದ್ರು ಕೊಟ್ಟಿದ್ದಂತ ಹೇಳಿದ್ರೆ ಸೆಂಟ್ರಲ್ ನಿಂದ ಹೇಗೆ ತರಿಸಬೇಕಂತ ನಾವು ಕೂತ್ಕೊಂಡು ಚರ್ಚೆ ಮಾಡುವ. ಈಗ ಸುಮ್ಮನೆ ಚರ್ಚೆ. ಒಂದು ನಾನು ಹೇಳ್ತೇನೆ, ಅರ್ಧ ಗಂಟೆ ಚರ್ಚೆಗೆ ಅವಕಾಶ ಕೊಡಿ. ನಾವು ದಾಖಲಾತಿ ಈಗ ಚನ್ನಬಸಪ್ಪ ಕೆಲವು ದಾಖಲಾತಿಗಳನ್ನು ಹೇಳಿದ್ದಾರೆ. ಅಂತ ದಾಖಲಾತಿ ಈಗ ಎಷ್ಟು ಹಣ ಇಲ್ಲಿ ಬಂದಿದೆ ಅಂತ ಕೇಂದ್ರವನ್ನ ಬೆರಳು ತೋರಿಸುವಂತ ಅವಶ್ಯಕತೆ ಇಲ್ಲ. ಇವ್ರದ್ದು ಮಾತ್ರ ಬಜೆಟ್, ಇವ್ರದ್ದು ಮಾತ್ರ ಹೇಳಿ.
ಅದು ಸರಿ ಆಗುತ್ತೆ. ಈಗ ನೀವು ಯುಸಿ ಕೊಡೋದು ಕೊಡ್ಲಿಲ್ಲ ಅಂತ ಹೇಳಿದಾಗ ದಾಖಲೆ ಕೊಟ್ಟಿದ್ದಾರೆ. ಆಯ್ತು, ಚೆನ್ನಾಗಿ ಮಾತಾಡಿ. ಈಗ ಆಗೋಗಿದ್ದೀವಿ. ಆಯ್ತು, ಒಂದ್ second. ನಿಮ್ ರೆವಿನ್ಯೂ ಎಷ್ಟು, ನಿಮ್ ಖರ್ಚು ಎಷ್ಟು? ಆಯ್ತು, ಕೂತ್ಕೊಳ್ಳಿ. ನಿಮ್ ಗ್ಯಾರಂಟಿ ಆಯ್ತು, ಕೂತ್ಕೊಳ್ಳಿ. ಈಗ ಚರ್ಚೆ ಹಾಕಿ. ಆಯ್ತು, ಮಾತಾಡ್ತೀನಿ. ಒಂದ್ second. ಆಯ್ತಾ? ಎಲ್ಲಿದೆ ದಾಖಲೆ? ಹೌದು. ದುಡ್ಡು ಎಲ್ಲಿದೆ? ನೋಡಿ, ನೀವಿಬ್ರು ಕೂಡ ಮಾತಾಡಿ ಆಗಿದೆ. ಮತ್ತೆ ಯಾಕೆ ಸರ್ ಅವ್ರಿಗೆ ಹೇಳಿ ಸರ್, ಸರ್ ಮಾತಾಡಿ. ಅವ್ರು ಚರ್ಚೆ ಮಾಡ್ತಾರೆ. ಅವ್ರು ಏನಾದ್ರು ಯುಸಿ ಕೊಟ್ಟಿದಾರಲ್ಲ ಕಾಪಿ, ಅವರೇ ಹೇಳಿದ್ರು ದಾಖಲೆ ಕೊಡ್ತೀನಿ ಅಂತ. ಕೊಡಿ ಅಂತ. ಆಯ್ತು, ಸಿದ್ಧವಾದ. ನಾನ್ ದಾಖಲೆ ಕೊಟ್ಟಿದ್ದೀನಿ. ಈಗ ಅವ್ರು ದಾಖಲೆ ಕೊಟ್ಟಿದ್ದಾರೆ, ನೀವು ದಾಖಲೆ ಕೊಡಿ. ಕೂತ್ಕೊಳ್ಳಿ. ಆಯ್ತು.